Yes, all students, I welcome you all for doubt clearing session. So, as part of my videos, doubts ಬಂದಿರೋಂಥದ್ದು ಸೊ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಫಸ್ಟ್ ಡೌಟ್ ಬಂದು UHV ವಿತ್ ಹೆಲ್ಡ್ ಆಗಿದೆ ಅಂತ. ಇದು ಯಾರ್ಯಾರು ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನಿಮ್ಮ HODಗೆ ಇನ್ಫಾರ್ಮ್ ಮಾಡಿ ಸೊ ದಟ್ ಅದು ಕ್ಲಿಯರ್ ಆಗುತ್ತೆ. ಓಕೆನಾ? UHV ಶುಡ್ ನಾಟ್ ಬಿ ವಿತ್ ಹೆಲ್ಡ್ ರಿಸಲ್ಟ್, ಬಟ್ ಯಾಕಾಯಿತು ಅಂತ ಗೊತ್ತಾಗ್ತಾಯಿಲ್ಲ. ಓಕೆ, ಯು ಜಸ್ಟ್ ಇನ್ಫಾರ್ಮ್ ಅಬೌಟ್ ದಿ what I can say this one, which one? The HOD. ಓಕೆನಾ? ಫಸ್ಟ್ ಡೌಟ್ ಇಸ್ ಕ್ಲಿಯರ್. ಆ್ಯಂಡ್ ಸೆಕೆಂಡ್ ಡೌಟ್ ಅದೇ ಇವಾಗಷ್ಟೇ ಮಾಡಿದೆ, ಬ್ಯಾಕ್ಲಾಗ್ ಎಕ್ಸಾಮ್ ರಿಸಲ್ಟ್ಸ್ ಬಗ್ಗೆ ಒಂದು ಶಾರ್ಟ್ಸನ್ನು ಮಾಡಿದ್ದೀನಿ. ನಿಮ್ಗೆ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ಥರ್ಡ್ ಸೆಮ್ದು. ಓಕೆನಾ? ಆ್ಯಂಡ್ ದ ಥರ್ಡ್ ಡೌಟ್ ಇಸ್ it's thank you for a video. I welcome you pa. And fourth doubt is system microcontroller EC branch ನನಗೆ 14 ಬಂದಿದೆ, ರಿವಾಲ್ಯೂಷನ್ಗೆ ಕ್ಲಬ್ ಪ್ಲೀಸ್ ಟೆಲ್ ಮಿ. ನಾನು ರಿವಾಲ್ಯೂಷನ್ ಬಗ್ಗೆ ಮಾತಾಡಿದ್ದೀನಿ, ಸೊ ನಾನು ಅದನ್ನು ಜಡ್ಜ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಯಾ ಪೇಪರ್, ಯು ಹ್ಯಾವ್ ಟು ನೋ ಹೌ ವಿ ಹ್ಯಾವ್ ರಿಟನ್. ಸೊ ನಾನು ಬರ್ದಿಲ್ಲ ಅಲ್ಲ, ಸೊ ಹಾಗಾಗಿ ನಿಮಗೆ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, VTU ರಿಸಲ್ಟ್ಸ್ ಅನೌನ್ಸ್ಡಲ್ಲೇ ಮಾಡಿದ್ದೀನಿ ಏನಂತ. ಸೊ ನಿಮ್ಮ ಮೈಕ್ರೋ ಕಂಟ್ರೋಲರ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಪ್ಡೇಟ್ ಆಗಿದೆ ಅಂತ. ಸೊ ಮೈಕ್ರೋ ಕಂಟ್ರೋಲರ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ತೊಗೊಂಡು ಚೆಕ್ ಮಾಡಿ, ನೀವು ಬರ್ದಿರೋದಕ್ಕೂ ಅದಕ್ಕೂ ಏನಿದೆ ಅಂತ ನೋಡ್ಕೊಳ್ಳಿ. ಎರಡೂ ಕರೆಕ್ಟಾಗಿತ್ತು ಅಂತಂದರೆ ದಯವಿಟ್ಟು ರಿವ್ಯಾಲ್ಯೂಯೇಷನ್ಗೆ ಹಾಕಿ. ಅದು ನೀವು ನೋಡಬೇಕು, ನಾನು ಹೇಳೋದಕ್ಕಾಗಲ್ಲ. ಬಿಕಾಸ್ ನಾನು ಹೇಳಿದಂತೆ ಅಲ್ಲೆಲ್ಲ ನಡೆಯುತ್ತೆ ಅಂತಲ್ಲ. ಇಟ್ ಈಸ್ ವಾಟ್ ಆಲ್ ಯು ಹ್ಯಾವ್ ರಿಟನ್ ಆ್ಯಂಡ್ ಇಟ್ ಈಸ್ ಹೌ ಯು ಹ್ಯಾವ್ ರಿಟನ್ ಆ್ಯಂಡ್ ಬೇಸ್ಡ್ ಆನ್ ದಟ್ ಯು ಗೆಟ್ ದ ರಿಸಲ್ಟ್. ಅದಕ್ಕೋಸ್ಕರನೇ. ಸೊ ಹಾಗಾಗಿ ಒಂದ್ಸತಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಜೊತೆಗೆ ಕಂಪ್ಯಾರಿಸನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಾನು ಲಿಂಕನ್ನು ಎಲ್ಲಿ ಕೊಟ್ಟಿದ್ದೀನಿ, ಕಮ್ಯುನಿಟಿಯಲ್ಲಿ ಕೊಟ್ಟಿದ್ದೀನಿ, ಮೊನ್ನೆನೂ ಡಿಸ್ಕಸ್ ಮಾಡಿದ್ದೀನಿ. ಕಮ್ಯುನಿಟಿಯಲ್ಲಿ ಹೋಗ್ಬಿಟ್ಟು ನೋಡಿ, ಜೂನ್ ಜುಲೈ 2024 ಫೋಲ್ಡರಲ್ಲಿ ಚೆಕ್ಔಟನ್ನು ಮಾಡಿದ್ರೆ ಮೈಕ್ರೋ ಕಂಟ್ರೋಲರ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತೆ, ಚೆಕ್ಔಟನ್ನು ಮಾಡ್ಕೊಳ್ಳಿ. ಓಕೆನಾ? ಫೋರ್ತ್ ಡೌಟ್ ಇಸ್ ಕ್ಲಿಯರ್. ಆ್ಯಂಡ್ ಮ್ಯಾಮ್ ಯೂನಿವರ್ಸಿಟಿ ಸೀಟ್ ನಂಬರ್ ಇಸ್ ನಾಟ್ ಅವೈಲೇಬಲ್ ಆರ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಸೊ ಇಲ್ಲಪ್ಪ, ಹಾಗೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ, ನೀವು ಅಪ್ಲೈ ಮಾಡಿದ್ದೀರಾ ಅಲ್ವಾ. ಅನುಷಾ ಅವರೇ, ಇದು ಬಂದಿರೋದು 4th ಸೆಮ್ 2022 ಸ್ಕೀಮ್ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬಂದಿರೋ ಅಂಥದ್ದು. ಸೊ ಹಾಗಾಗಿ ನೀವು ಏನಾದರೂ ಬ್ಯಾಕ್ಲಾಗ್ ಸ್ಟೂಡೆಂಟ್ ಆಗಿದ್ರೆ ಇನ್ನೂ ನಿಮ್ಮ ರಿಸಲ್ಟ್ ತೋರಿಸೋದಿಲ್ಲ. ನೀವೀಗ ರೆಗ್ಯುಲರ್ ಸ್ಟೂಡೆಂಟ್ ಆದರೆ ತೋರಿಸುತ್ತೆ. ಇನ್ನೊಂದ್ಸಲ ಚೆಕ್ಔಟನ್ನು ಮಾಡಿ, ಖಂಡಿತ ಬರುತ್ತೆ. ಯಾರ್ಯಾರು ಅಪ್ಲೈ ಮಾಡಿದಾರೆ ಅವ್ರಿಗೆಲ್ಲ ಹಿಂಗೆ ಬರೋದೇ ಇಲ್ಲ ಅಲ್ಲ, ರೈಟ್? ಸೊ ನೀವು ಬ್ಯಾಕ್ಲಾಗ್ ಸ್ಟೂಡೆಂಟ್ ಆಗಿದ್ರೆ, ಬೇರೆ ಸ್ಕೀಮ್ನವರಾಗಿದ್ದರೆ, ಬೇರೆ ಸ್ಕೀಮ್ಗೆ ಇನ್ನೂ ಬಂದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬೇರೆ ಸ್ಕೀಮ್ಗೆ ಇನ್ನೂ ಬಂದಿಲ್ಲ. ನೀವು 2022 ಸ್ಕೀಮ್ನವರೇ ಆಗಿದ್ದವಾಗ ಮಾತ್ರ ನೀವು ಏನಾದ್ರು ಇಶ್ಯೂ ಇತ್ತು ಅಂತಂದರೆ ನೀವು ಕಾಲೇಜಲ್ಲಿ ಡಿಸ್ಕಸ್ ಮಾಡಿ, ಆಯಿತಾ? ಬಟ್ ಇಫ್ ಯು ಆರ್ ನಾಟ್ ಫ್ರಮ್ 2022 ಸ್ಕೀಮ್, ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ದು ಯಾವಾಗ ಬರುತ್ತೆ ಅವಾಗ ಚೆಕ್ಔಟನ್ನು ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಬಿಕಾಸ್ ನಿಮ್ಮದೊಂದು ಕಾಮೆಂಟ್ ನನಗೆ ಬಂದಿರೋ ಹಂಗೆ ನೆನಪಪ್ಪ ಅನುಷಾ ಅವರೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ಮೋಸ್ಟ್ಲಿ ನೀವು ಯಾವಾಗಲೂ ಒಂದ್ಸತಿ ನಂಗೆ ಕಾಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು. ಸೊ ನಿಮ್ಮ ಒಂದು ಇದು ಏನದು ನೀವು ಒಂದು ಬ್ಯಾಕ್ಲಾಗ್ ಸ್ಟೂಡೆಂಟ್ ಅಂತ ನಂಗೆ ಡೌಟ್ ಆಗ್ತದೆ, ಅದಕ್ಕೋಸ್ಕರ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ ಸೆಷನ್. ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ ಸೆಷನ್ ಅಂತ ಹೇಳ್ತಾ I'll just wind up this short session, students, and please do make sure that you all follow what I can say our channel, like, share and subscribe, and share it to many more who are in need so that they'll get benefited from it. And follow us on Telegram, Enlightened Educators, to get more and more updates anta helta. Thank you.